ನಮಸ್ತೆ, ನಾನು ವಿ ಎಸ್ ಲಕ್ಷ್ಮಿ. ಇವತ್ತು ನಾನು ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ರೆಸಿಪಿ ಟೊಮೆಟೊ ಸೀಸನ್ ಇರೋದರಿಂದ, ಟೊಮೆಟೊ ರೇಟ್ ಕಮ್ಮಿ ಇರೋದರಿಂದ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಯಾವಾಗ ಬೇಕಾದರೂ ನಾವು ಸ್ಟೋರ್ ಮಾಡಿಕೊಂಡು ರೆಫ್ರಿಜರೇಟರಲ್ಲಿ ತಿನ್ಕೋಬೋದು. 1 ಮಂತ್ವರೆಗೂ ನಮಗೇನೂ ಆಗೋದಿಲ್ಲ. ನಾನು ಅದಕ್ಕೆ 1 ಕೆ ಜಿಯಷ್ಟು ಟೊಮೆಟೊ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು 15-20 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಈ ಕಡೆ ನಾನೊಂದು ಕಡಾಯಲ್ಲಿ 2 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1-2 ಸ್ಪೂನಷ್ಟು ಧನಿಯಾ ಇದಿಷ್ಟನ್ನು ತೊಗೊಂಡು ನಾನು ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಈ ರೀತಿ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಅದಕ್ಕೆ ಒಂದು 50 ಗ್ರಾಮಷ್ಟು ಹುಣಸೆ ಹಣ್ಣು ಕೂಡ ಅದ್ರ ಜೊತೆಲೇ ನಾನು ಬಾಯ್ಲ್ ಮಾಡೋಕ್ಕೆ ಬೇಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ನಾವು ಬೇಗ ಅದು ಟೊಮೆಟೊ ಕುಕ್ ಆಗಬೇಕಂದ್ರೆ ನಾವು ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಿಷ್ಟು ಮೂರನ್ನೂ ಚೆನ್ನಾಗಿ ಕುಕ್ಕರಲ್ಲಿ ಬಾಯ್ಲ್ ಆಗಿದೆ. ಇವಾಗ ನಾನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದಿಷ್ಟುನೂ ನಾನು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಿದ ನಂತರ ನಾನು ಟೊಮೆಟೊ ಆಲ್ರೆಡಿ ಬೆಂದಿದೆ. ಈಗ ಅದನ್ನು ನಾನು ತಣ್ಣಗೆ ಮಾಡಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನೈಸ್ ಪೇಸ್ಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಪೂರ್ತಿನೂ ನಾನು ನೈಸಾಗಿ ಪೇಸ್ಟ್ ಮಾಡಿ ಈಗ ನಾನು ಅದೇ ಕುಕ್ಕರ್ಗೆ ಅದಷ್ಟು ಪೇಸ್ಟನ್ನ ನಾನು ಹಾಕಿ ಮತ್ತೆ ಅದು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಆಗಬೇಕು ನಮಗೆ. ಅದಕ್ಕೆ ಇನ್ನೊಂದು 10 ನಿಮಿಷ ನಾನು ಚೆನ್ನಾಗಿ ಅದನ್ನು ತಿಕ್ನೆಸ್ ಬರೋವರೆಗೂ ಕುದಿಸ್ಕೊಳ್ತೀನಿ ಅದೇ ಕುಕ್ಕರಲ್ಲಿ. ಈಗ ನಾನು ಏನು ಗ್ರೈಂಡ್ ಮಾಡಿದ್ದೀನಿ ಪೌಡರು ಅದನ್ನಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಒಂದು 3 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಟರ್ಮರಿಕ್ ಪೌಡರು ಮತ್ತು ಒಂದು 3 ಸ್ಪೂನಷ್ಟು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ತಿರುಗಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ಕಡೆ ನಾನೊಂದು ಚಿಕ್ಕ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಮತ್ತು ಉದ್ದಿನಬೇಳೆ ಮತ್ತು ಅದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಹಾಕೋದ್ರಿಂದ ಘಮ್ ಅಂತ ಇರುತ್ತೆ. ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಕೂಡ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದಿಷ್ಟು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಘಮ್ ಅಂತಿರುತ್ತೆ. ಈ ಒಗ್ಗರಣೆನ ನಾನು ಚೆನ್ನಾಗಿ ಇಲ್ಲಿ ಆಲ್ರೆಡಿ ಕುದ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ನಾನು ಅದಕ್ಕೆ ಏನು ಎಣ್ಣೆ ಹಾಕಿದ್ನೋ ಈಗ ಅದು ಸೈಡೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಅದೇ ನಾನು ಆ ಗೊಜ್ಜಿಗೆನೇ ಈ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ಬೇಕು ಅನಿಸ್ತಾ ಇದೆ. ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೂ ಚಪಾತಿಗೂ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ. ಈಸಿಯಾಗಿ ಮಾಡಿ ಇದನ್ನ ನಾವು ಸ್ಟೋರ್ ಮಾಡಿ ಯಾವಾಗ ಬೇಕೋ ಆವಾಗ ತಿನ್ಕೋಬೋದು. ನಿಮ್ಗೆ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.